ಕೃಷ್ಣರಾಜಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದ ಸುಮಾರು 50 ವರ್ಷಗಳಿಂದ ಅಭಿವೃದ್ಧಿ ಕಾಣದೆ ಶಿಲಾವಸ್ಥೆಯಲ್ಲಿದ್ದ ದೇವಾಲಯದ ಸ್ಥಿತಿ ಗ್ರಾಮಸ್ಥರು ಸಮಾಜ ಸೇವಕ ನಂಜುಂಡಸ್ವಾಮಿ ಅವರ ಗಮನಕ್ಕೆ ತಂದ ತಕ್ಷಣ ಪ್ರತಿಕ್ರಿಯಿಸಿದ ಅವರು ದೇವಾಲಯದ ಅಭಿವೃದ್ಧಿಗೆ ಕೈಜೋಡಿಸಿದ್ದಾರೆ. ಸಮಾಜ ಸೇವಕ ನಂಜುಂಡಸ್ವಾಮಿ ಅವರ ಈ ನಿಸ್ವಾರ್ಥ ಸೇವೆಯನ್ನು ಗ್ರಾಮಸ್ಥರು ಮುಕ್ತಕಂಠದಿಂದ ಶ್ಲಾಘಿಸಿದ್ದಾರೆ. ಅವರ ಕೊಡುಗೆಯಿಂದಾಗಿ ಇಂದು ದೇವಾಲಯವು ಸುಂದರವಾಗಿ ನಿರ್ಮಾಣಗೊಂಡಿದೆ ಎಂದು ಗ್ರಾಮದ ಪ್ರಮುಖ ಜನರ ಹರ್ಷ. ದೇವಾಲಯದ ಲೋಕಾರ್ಪಣೆ ಸಂದರ್ಭದಲ್ಲಿ ವಿಶೇಷ ಪೂಜೆ ಹಾಗೂ ಸಿಹಿ ವಿತರಣೆ ಮಾಡಿ ನಂಜುಂಡಸ್ವಾಮಿ ಅವರಿಗೆ ದೇವಮ್ಮ ತಾಯಿಯ ಆಶೀರ್ವಾದ ಸದಾ ಇರಲಿ ಮತ್ತು ಅವರಿಗೆ ಇನ್ನಷ್ಟು ಸಮಾಜ ಸೇವೆ ಮಾಡುವ ಶಕ್ತಿಯನ್ನು ಭಗವಂತ ನೀಡಲಿ ಎಂದು ಗ್ರಾಮಸ್ಥರು ಹಾರೈಸಿದರು. ಊರಿನ ಮುಖ್ಯಸ್ಥರು ಹಾಗೂ ಮಹಿಳೆಯರು ಒಟ್ಟಾಗಿ ಸೇರಿಕೊಂಡು ದೇವಮ್ಮನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂಜುಂಡಸ್ವಾಮಿ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಹಾಗೂ ದಂಪತಿಗಳಿಗೆ ಬಾಗಿನ ಕೊಡುವ ಮೂಲಕ ಗೌರವಿಸಿದರು. ಈ 19ನೇ ವಾರ್ಡ್ಗೆ ಸಂಬಂಧಪಟ್ಟಂತೆ ದೇವಮ್ಮನ ದೇವಸ್ಥಾನ ಯಾರೇ ಮದುವೆ ಮಾಡಿದ್ರು ನಮ್ಮ ವಾರ್ಡಲ್ಲಿ ಫಸ್ಟು ದೇವಮ್ಮನ ದೇವಸ್ಥಾನದಿಂದನೇ ತಾಲಿ ತೊಗೊಂಡೋಗಿ ಪೂಜೆ ಮಾಡ್ತೀವಿ. ಅಂಥ ದೇವಸ್ಥಾನ ಒಂದು 2-3 ವರ್ಷದಿಂದ ಒಂಥರ ಕೊಂಪೆ ಥರ ಆಗಿತ್ತು. ಆಮೇಲೆ ಇಲ್ಲಿರೋ ಸಾರ್ವಜನಿಕರೆಲ್ಲ ಹೇಳಿ ನಂಜಣ್ಣವ್ರಿಗೆ ಹೇಳಿದ್ದಕ್ಕೆ ಅವರು ಬಂದು ಅವರೇ ಸ್ವಂತ ಅವರ ದುಡ್ಡಲ್ಲಿ ಎಲ್ಲನೂ ದೇವಸ್ಥಾನನೆಲ್ಲ ತಿರ್ಗಾ ಹೊಸ್ದಾಗಿ ಮಾಡಿಸಿ ಶೀಟೆಲ್ಲ ಹಾಕ್ಸ್ಕೊಟ್ಟಿದ್ದಾರೆ. ಇವತ್ತು ಚಾಮುಂಡೇಶ್ವರಿ ಸಂಘದವರು ಅವ್ರಿಗೊಂದು ಗೌರವ ಸಲ್ಲಿಸಬೇಕು ಅಂದ್ಬಿಟ್ಟು ಇವತ್ತು ಅವರೇ ಒಂದು ಪೂಜೆ ವ್ಯವಸ್ಥೆ ಇಟ್ಕೊಂಡು ಅವ್ರಿಗೊಂದು ಗೌರವ ಸಮರ್ಪಣೆ ಮಾಡಿದ್ದಾರೆ. ಚಾಮುಂಡೇಶ್ವರಿ ಸಂಘದ ಮಹಿಳೆಯರಿಗೆ ಹಾಗೂ ಎಲ್ಲ ಅಣ್ಣ ತಮ್ಮಂದಿರಿಗೆ ಹಾಗೂ ನಮ್ಮ ಸ್ನೇಹಿತರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ವಂದನೆಗಳು. ಇವತ್ತೇನು ಶ್ರೀ ದೇವಮ್ಮ ದೇವಸ್ಥಾನದ ಒಂದು ಪೂಜೆ ಇಟ್ಕೊಂಡು ಒಂದು ಪ್ರಸಾದ ಹಂಚೋ ರೀತಿಯಲ್ಲಿ ಚಾಮುಂಡೇಶ್ವರಿ ಸಂಘದವರು ಮಾಡಿದ್ದಾರೆ. ನಿಜವಾಗ್ಲೂ ಇದು ಖುಷಿ ಪಡುವಂಥ ವಿಷಯ. ಯಾಕಂದರೆ ಈ ದೇವಸ್ಥಾನ ಸುಮಾರು ನಾನು ನೋಡಿದಂಗೆ ಒಂದು 40-45 ವರ್ಷದಿಂದ ಹಾಗೇ ಇತ್ತು. ಈ ಸಂಘದವರೆಲ್ಲ ಸೇರಿ ಇಲ್ಲ ಏನೋ ಒಂದು ಇದು ಮಾಡಿ ಅಂತ ಹೇಳಿದ್ದಕ್ಕೆ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಿದ್ದೀನಿ. ಹಾಗೆ ಈ ಒಗ್ಗಟ್ಟು ಇದೆಲ್ಲ ನೋಡಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಗ್ಗಟ್ಟಾಗಿ ಎಲ್ಲರೂ ಇದ್ದರೆ ಮುಂದಿನ ದಿನದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಮಾಡ್ಬೋದು. ಇವಾಗ ನೋಡಿದ್ರೆ ಹೊಸಹೊಳಲು ತುಂಬ ಕುಂಠಿತವಾಗಿದೆ. ಯಾವುದೇ ರೀತಿಯಲ್ಲಿ ಆಗ್ಬೋದು. ಒಂದು ರಸ್ತೆ ಇರ್ಬೋದು, ಒಂದು ಮೋರಿ ಆಗಿರ್ಬೋದು, ಒಂದು ನೀರು ವ್ಯವಸ್ಥೆ ಇರ್ಬೋದು, ಒಂದು ಬಲ್ಪಿನ ವ್ಯವಸ್ಥೆ ಇರ್ಬೋದು, ಮತ್ತು ಒಂದು ಒಗ್ಗಟ್ಟಿನ ಸಮಸ್ಯೆ ಇರ್ಬೋದು, ಎಲ್ಲವೂ ತುಂಬ ಕುಂಠಿತವಾಗಿದೆ. ಯಾಕಂದರೆ ಇಲ್ಲೇ ಒಂದು ಊರಲ್ಲಿ 25 ಗುಂಪಿದೆ. ಇವ್ರು ಕಂಡ್ರೆ ಅವ್ರಿಗಾಗಲ್ಲ, ಆ ಕಂಡ್ರಿಗೆ ಆಗಲ್ಲ. ಈಗ ಮಹಿಳೆಯರೆಲ್ಲ ಸೇರಿ ಏನೋ ಒಂದು ಒಗ್ಗಟ್ಟಿನಲ್ಲಿ ಸೇರಿದ್ದಾರೆ. ಇದೇ ಒಗ್ಗಟ್ಟು ಹೆಚ್ಚಿನ ರೀತಿಯಲ್ಲಿ ಒಗ್ಗಟ್ಟಾದರೆ ಮುಂದಿನ ದಿನದಲ್ಲಿ ಅಭಿವೃದ್ಧಿ ಕಾರ್ಯ ನಿಜವಾಗ್ಲೂ ಆಗುತ್ತೆ. ಒಂದು ಬರೀ ಈಗ ಮನುಷ್ಯ ಬರೀ ಹುಟ್ಟಿದ ಮೇಲೆ ಬರೀ ತಿರೋದು ಉಣ್ಣೋದು ಅಷ್ಟೇ ಅಲ್ಲ, ಹುಟ್ಟು ಸಾವು ಮಧ್ಯದಲ್ಲಿ ಇರೋ ಜೀವನ ಸಾರ್ಥಕ ಜೀವನ ಮಾಡ್ಕೊಬೇಕು. ಎಲ್ಲ ಒಗ್ಗಟ್ಟಿನಿಂದ ಹೋರಾಟದಿಂದ ಎಲ್ಲ ಇದ್ದರೆ ಏನಾದರೂ ಒಂದು ಊರಿಗೆ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡ್ಬೋದು. ಈಗ ನೋಡಿ, ಒಂದು ಉದಾಹರಣೆಗೆ ಹೇಳಿದ್ರೆ ನಮ್ಮ ಹುಡುಗರು 30-35 ವರ್ಷ ಆಗಿರ್ತದೆ, ಅವ್ರಿಗೆ ಇನ್ನೂ ಮದುವೆನೇ ಆಗಿರೋಕ್ಕಿಲ್ಲ. ಅವ್ರು ಸರಿಯಾದ ಒಂದು ಉದ್ಯೋಗ ಇಲ್ಲ, ಸರಿಯಾದ ಒಂದು ಮಾರ್ಗದರ್ಶಕರಿಲ್ಲ. ಇವೆಲ್ಲ ತುಂಬ ಸಮಸ್ಯೆಗಳಿದೆ. ಇದೆಲ್ಲ ಬಗೆಹರಿಸಬೇಕು ಅಂತಂದರೆ ಮಹಿಳೆಯರೆಲ್ಲ ಒಗ್ಗಟ್ಟಾಗಿ ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಅವ್ರು ಒಗ್ಗಟ್ಟಾಗಿದ್ದರೆ ನಿಜವಾಗ್ಲೂ ನಮ್ಮ ಸಮುದಾಯನ ಅತ್ಯುನ್ನತ ಒಂದು ಮಾದರಿ ಗ್ರಾಮ ಮಾಡ್ಬೋದು, ಖಂಡಿತ ಮಾಡ್ಬೋದು. ಇಡೀ ತಾಲೂಕಿನಲ್ಲಿ ನಮ್ಮ ಸಮುದಾಯ ಇರೋದು ಈ ಹೊಸಹೊಳಲಿನಲ್ಲೇ. ಇದೆಲ್ಲೂ ಇಷ್ಟೊಂದು ಜನಸಂಖ್ಯೆ ಒಂದು ಇದಿಲ್ಲ. ಇಂಥ ಜನಸಂಖ್ಯೆ ಸಮುದ್ರದಲ್ಲಿ ಇರೋ ಜನ ಒಗ್ಗಟ್ಟಿಲ್ಲ, ಅಭಿವೃದ್ಧಿಯಲ್ಲಿ ಕುಂಠಿತವಾಗಿದೆ. ಇದೆಲ್ಲನ ಪರಿಹಾರ ಮಾಡಬೇಕು ಅಂದರೆ ನಾವೆಲ್ಲರೂ ಸೇರಿ ಒಂದು ಒಗ್ಗಟ್ಟಾದರೆ ಖಂಡಿತ ಯಾವುದಾದ್ರೂ ಒಂದು ರೀತಿಯಲ್ಲಿ ಅಭಿವೃದ್ಧಿ ಆಗೇ ಆಗುತ್ತೆ. ಹಾಗಾಗಿ ಇದೇ ಒಗ್ಗಟ್ಟನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿದ್ರೆ ನಾನು ನಿಮ್ಮ ಜೊತೆ ಇರ್ತೀನಿ. ಅಭಿವೃದ್ಧಿ ಕೆಲಸದಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ. ಈ ಊರನ್ನ ಒಂದು ಒಳ್ಳೆ ಮಾದರಿ ಗ್ರಾಮ ಮಾಡೋಣ ಅಂತ ಹೇಳ್ತಾ ನನ್ನನ್ನು ಕರೆಸಿ ಒಂದು ಸನ್ಮಾನ ಮಾಡಿದಿರಿ. ಅದಕ್ಕೆ ನನ್ನ ಹೃದಯಪೂರ್ವಕ ವಂದನೆಗಳು. ಹಾಗೆ 4 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ